ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರಿಗೆ ನನ್ನ ನಮಸ್ಕಾರ. ತಮಗೆಲ್ಲ ತಿಳಿದಿರೋ ಹಾಗೆ ಕಳೆದ ವರ್ಷ ಅಂದರೆ 2020 ಡಿಸೆಂಬರ್ 14ರಿಂದ ನಾವು ERSS 112 ಅಂದರೆ 112 ಎಮರ್ಜೆನ್ಸಿ ನಂಬರನ್ನು ಜಾರಿ ತಂದಿದ್ದೀವಿ. ನಮ್ಮ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸುಮಾರು 19 ವಾಹನಗಳಿದ್ದಾವೆ. ಸ್ವಲ್ಪ ಹೊರವಲಯಗಳಲ್ಲಿ ಹೊರತುಪಡಿಸಿದರೆ ಇನ್ನೆಲ್ಲ ಸ್ಥಳಗಳಲ್ಲಿ ನಾವು 5ರಿಂದ 10 ನಿಮಿಷಕ್ಕೆ ಸ್ಥಳಕ್ಕೆ ಭೇಟಿ ನೀಡುವಂಥದ್ದು, ಕರೆ ಬಂದ 5ರಿಂದ 10 ನಿಮಿಷದೊಳಗೆ ಸ್ಥಳಕ್ಕೆ ಭೇಟಿ ನೀಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಮೂಡುಬಿದ್ರೆ, ಮುಲ್ಕೆ, ಕೊಣಾಜೆ ಈ ಭಾಗದಲ್ಲಿ 15ರಿಂದ 20 ನಿಮಿಷ ಆಗ್ತಾಯಿದೆ. ನಮ್ಮದು ಆ್ಯಾವ್ರೇಜ್ ರೆಸ್ಪಾನ್ಸ್ ಟೈಮ್ 15 to 16 ಮಿನಿಟ್ಸ್ ಇದೆ. ತಮಗೆಲ್ಲ ಮತ್ತೆ ತಿಳಿದಿರೋಂಗೆ ಮಹಿಳಾ ಸುರಕ್ಷತೆ ಏನಿದೆ ನಮ್ಮ ಪೊಲೀಸ್ ಇಲಾಖೆಯ ಮೊಟ್ಟಮೊದಲ ಆದ್ಯತೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಅದರ ಹಿನ್ನೆಲೆಯಲ್ಲಿ ಮಹಿಳಾ ಸುರಕ್ಷತೆಗಾಗಿ ಒಂದು ದಿನ ಅನ್ನೋಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಇದೇ ತಿಂಗಳು 4ನೇ ಶನಿವಾರ ಅಂದರೆ 28 ಆಗಸ್ಟ್ 2021 ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ನಮ್ಮ ಪೊಲೀಸ್ ಇಲಾಖೆಯ ಎಲ್ಲ PSI ಮೇಲ್ಪಟ್ಟ ಅಧಿಕಾರಿಗಳು ಅಂದರೆ ಕಮಿಷನರ್ ಆಫ್ ಪೊಲೀಸ್, DCP, ACP, ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟ್ರು ಇಷ್ಟು ಅಧಿಕಾರಿಗಳ ಜೊತೆ ಅವ್ರದ್ದೇ ಪ್ರತ್ಯೇಕ ತಂಡ ಅಂದರೆ ಸಿಬ್ಬಂದಿಗಳು, ಅದರಲ್ಲಿ ಮಹಿಳಾ ಸಿಬ್ಬಂದಿಗಳು ಕೂಡ ಒಳಗೊಂಡಿರ್ತಾರೆ. ನೀವು ಈ ಸಮಯದಲ್ಲಿ 112ಗೆ ಕರೆ ಮಾಡಿದರೆ ನಾನು ಸೇರಿದಂತೆ ನಮ್ಮ ಅಧಿಕಾರಿಗಳು ತಕ್ಷಣಕ್ಕೆ ಸ್ಥಳಕ್ಕೆ ಬಂದು ಏನು ಸಮಸ್ಯೆ ಇದೆ ಅದನ್ನು ಚರ್ಚೆ ಮಾಡುವಂಥ ಕೆಲಸ ಆಗುತ್ತೆ. ಇದು ಮುಖ್ಯವಾಗಿ ಮಹಿಳಾ ಸುರಕ್ಷತೆಗಾಗಿ ಇದೆ. ಇದರಲ್ಲಿ ಕೌಟುಂಬಿಕ ಸಮಸ್ಯೆಗಳಿರ್ಬೋದು, ಮತ್ತು ವಿದ್ಯಾರ್ಥಿನಿಯರು ಹೊರಗಡೆ ಹೋದಂಥ ಸಂದರ್ಭದಲ್ಲಿ ನಡೀತಿರುವಂಥ ಈವ್ಟೀಸಿಂಗ್ ಇರ್ಬೋದು, ಸಾರ್ವಜನಿಕ ಸ್ಥಳಗಳಾದ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ನು, ಬಸ್ಗಳು, ಮಾರ್ಕೆಟು, ಇಲ್ಲಿ ಹೆಣ್ಮಕ್ಳಿಗೆ ಆಗ್ತಿರುವಂಥ ತೊಂದರೆ ಇರ್ಬೋದು, ಅದ್ರ ಜೊತೆಗೆ ವರ್ಕ್ ಪ್ಲೇಸಲ್ಲಿ ಆಗ್ತಿರುವಂಥ ಸಮಸ್ಯೆಗಳಿರ್ಬೋದು, ಅದ್ರ ಜೊತೆಗೆ ಹೇಳ್ಕೊಳ್ಳಿಕ್ಕೆ ಕಷ್ಟ ಆಗುವಂಥ ಈ ಸೈಬರ್ ಸಮಸ್ಯೆಗಳು, ತಮ್ಮ ಫೋಟೋಗಳಿರ್ಬೋದು, ತಮ್ಮ ಪರ್ಸ್ನಲ್ ಮೊಬೈಲ್ಗಳಿಗೆ ಮೆಸೇಜಸ್ ಕಳಿಸುವಂಥದ್ದು, ವಿಡಿಯೋ ಕಳಿಸುವಂಥದ್ದು, ಥ್ರೆಟನ್ ಮಾಡುವಂಥದ್ದು, ಎಕ್ಸ್ಟ್ರಾಷನ್ ಮಾಡುವಂಥದ್ದು, ಬೆದರಿಕೆ ಕರೆ ಮಾಡುವಂಥದ್ದು, ಇದೆಲ್ಲದ್ರ ಜೊತೆಗೆ ಈ ಟೂರಿಸ್ಟು ಡೆಸ್ಟಿನೇಷನ್ ಕೂಡ ಹೌದು ಮಂಗಳೂರು. ಇಲ್ಲಿ ಬರುವಂಥ ಪ್ರವಾಸಿಗರಿಗೆ ಏನಾದರೂ ತೊಂದರೆ ಆಗಿದೆ ಅಂತಂದರೆ ನಿಮ್ಮ ಗಮನಕ್ಕೆ ಅದೇನಾದರೂ ಬಂದಿದೆ ಅಂದರೆ ಅದ್ರ ಬಗ್ಗೆನೂ ತಿಳಿಸಿ. ನಾನು ಎನ್ ಶಶಿಕುಮಾರ್, ಮಂಗಳೂರು ಪೊಲೀಸ್ ಕಮಿಷನರ್, ನಾನೂ ಸೇರಿದಂತೆ ನಮ್ಮ ಎಲ್ಲ PSI ಆ್ಯಂಡ್ ಅಬೋವ್ ರ್ಯಾಂಕ್ ಒಟ್ಟು 100ಕ್ಕೂ ಹೆಚ್ಚು ತಂಡಗಳು ದಿನಾಂಕ 28/8/2021 ಶನಿವಾರ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ERSS ವಾಹನಗಳಲ್ಲಿ ಮತ್ತು ನಮ್ಮ ವೈಯಕ್ತಿಕ ಸರ್ಕಾರಿ ವಾಹನಗಳಲ್ಲಿ ಲಭ್ಯರಿರ್ತೀವಿ. 112ಗೆ ಕರೆ ಮಾಡಿ. ಮುಖ್ಯವಾಗಿ ಮಹಿಳಾ ಸುರಕ್ಷತೆಗಾಗಿ ಈ ಒಂದು ದಿನವನ್ನು ನಾವು ಮೀಸಲಿಡ್ತಾ ಇದ್ದೀವಿ. ಮಹಿಳೆಯರ ಸಂಬಂಧಪಟ್ಟಂಥವು ವಿದ್ಯಾರ್ಥಿನಿಯರು, ಯುವತಿಯರು, ಹಿರಿಯ ನಾಗರಿಕರು, ಇವರಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳಿದ್ರೂ ನಾಳೆ ಬೆಳಗ್ಗೆ ಅಂದರೆ ದಿನಾಂಕ 28/8/2021 ಶನಿವಾರ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕರೆ ಮಾಡಿ. 112ಗೆ ಕರೆ ಮಾಡಬೇಕು. ಕರೆ ಮಾಡಿದ ತಕ್ಷಣ ತಮಗೆ ರೆಸ್ಪಾಂಡ್ ಮಾಡ್ತಾರೆ. ಫಸ್ಟು ಫರ್ದರ್ ಡೀಟೇಲ್ಸು, ತಮ್ಮ ಲೊಕೇಶನ್ ಏನಾದರೂ ಕನ್ಫ್ಯೂಷನ್ ಆದರೆ ಅದನ್ನು ತೊಗೊಳ್ಳೋಂಥ ಪ್ರಯತ್ನ ಮಾಡ್ತಾರೆ. ನಂತರ ತಮ್ಮ ಮನೆಗಳಿಗೆ ಅಥವಾ ತಾವೆಲ್ಲಿರ್ತೀರೋ ಅಲ್ಲಿಗೆ ಬಂದು ಚರ್ಚೆ ಮಾಡಲಾಗುತ್ತೆ. ವೀಕೆಂಡ್ ಕರ್ಫ್ಯೂ ಇದೆ, ಹಂಗಾಗಿ ನಮ್ಮ ಅಧಿಕಾರಿಗಳು ಓಡಾಡಲಿಕ್ಕೆ ನಮಗೆ ಸಮಸ್ಯೆ ಇಲ್ಲ. ನೀವಿರುವಂಥ ಸ್ಥಳಗಳಿಗೆ ಬಂದು ನಿಮ್ಮ ಸಮಸ್ಯೆಗಳು ಕೇಳುವಂಥದ್ದು ಮತ್ತು ಮಂಗಳೂರನ್ನು ಹೆಚ್ಚು ಸುರಕ್ಷಿತವಾಗಿ ಮಾಡಲಿಕ್ಕೆ ಇದೊಂದು ಸಣ್ಣ ಪ್ರಯತ್ನ. ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರು, ಯುವತಿಯರು, ಇವರ ಒಂದು ರಕ್ಷಣೆ ನಮ್ಮ ಭಾಳ ದೊಡ್ಡ ಜವಾಬ್ದಾರಿ. ಹಂಗಾಗಿ ಈ ಒಂದು ಮಹಿಳಾ ಸುರಕ್ಷತೆಗಾಗಿ ಒಂದು ದಿನ 112ಗೆ ಕರೆ ನಿಮ್ಮದು, ನೀವಿರುವಲ್ಲಿಗೆ ಭೇಟಿ ನಮ್ಮದು ಅನ್ನೋ ಒಂದು ಘೋಷವಾಕ್ಯದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮ, ಈ ಒಂದು ಏನು ಡ್ರೈವ್ ರೀತಿಯಲ್ಲಿ ಮಾಡ್ತಾಯಿದ್ದೀವಿ, ಇದಕ್ಕೆ ಸಹಕಾರ ಮಾಡಿ. ತಮ್ಮದಷ್ಟೇ ಅಲ್ಲ, ತಮ್ಮ ಅಕ್ಕಪಕ್ಕದಲ್ಲಿ ಏನಾದರೂ ಮಹಿಳೆಯರ ರಿಲೇಟೆಡು, ವಿದ್ಯಾರ್ಥಿನಿ ರಿಲೇಟೆಡು, ವಿಮೆನ್ ಸೇಫ್ಟಿ, ಗರ್ಲ್ಸ್ ಸೇಫ್ಟಿ ರಿಲೇಟೆಡ್ ಸಮಸ್ಯೆಗಳಿದ್ದರೆ ತಾವು ಚರ್ಚೆ ಮಾಡ್ಬೋದು. ತಮ್ಮ ಮನೆಗಳಿಗೆ ಬಂದು ನಾವು ಭೇಟಿ ಮಾಡ್ತೀವಿ. ಮತ್ತು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಚರ್ಚೆ ಆಗೋಂಥ ವಿಷಯ ಕಂಪ್ಲೀಟ್ ಕಾನ್ಫಿಡೆನ್ಷಿಯಾಲಿಟಿ ಇಟ್ಕೊಂಡಿರ್ತೀವಿ. ಮತ್ತು ಎಲ್ಲ ಅಧಿಕಾರಿಗಳ ಜೊತೆ ಮಹಿಳಾ ಸಿಬ್ಬಂದಿಗಳು, ಮಹಿಳಾ ಅಧಿಕಾರಿಗಳು ಕಡ್ಡಾಯವಾಗಿ ಇದ್ದೇ ಇರ್ತಾರೆ. ಹಂಗಾಗಿ ಯಾವುದೇ ಹೆಸಿಟೇಷನ್ ಇಲ್ಲದೆ ಮಂಗಳೂರನ್ನು ಹೆಚ್ಚು ಸುರಕ್ಷಿತ ಮಾಡೋದಕ್ಕಾಗಿ ಮತ್ತು ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯ ಎಲ್ಲ ಮಹಿಳೆಯರು, ಯುವತಿಯರ ಸುರಕ್ಷತೆಗಾಗಿ ಈ ಒಂದು ದಿನವನ್ನು ನಮ್ಮ ಇಲಾಖೆಯಿಂದ ಮೀಸಲಿಡ್ತಿದ್ದೀವಿ. ನೀವು ಕೂಡ ಆ್ಯಕ್ಟಿವಾಗಿ ಪಾರ್ಟಿಸಿಪೇಟ್ ಮಾಡಿ. ಈ ಒಂದು ನಮ್ಮ ಉದ್ದೇಶ ಏನಿದೆ ಅದು ಈಡೇರೋ ನಿಟ್ಟಿನಲ್ಲಿ ತಾವೆಲ್ಲ ಸಹಕರಿಸಿ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.